ಸ್ವಲ್ಪ ಉಲ್ಲಾಸ ಭರಿತರಾಗಿ ಕೊಟ್ಟಿರುವ ಎಲ್ಲ ಜನಾಂಗ ಸಲ್ಲಿಮವಾಗಿ ಫುಲ್ಲು ಮಾಡದೆ ನೀವು ಎನ್ನ ತನು ಎನ್ನ ಧನ ಎನ್ನ ಮನ ಎನ್ನ ಸತಿ ಸುತ್ತರೆಂಬ ಮೋಹದಿಂದ ಘಾತಕತನ ಮಾಡುವುದು ಒಳ್ಳೆಯದಲ್ಲ. ಅದು ಹೇಗೆಂದರೆ ಸಾಯಂಕಾಲವು ಅನೇಕ ಪಕ್ಷಿಗಳು ಒಂದೇ ಮರದ ಕುರಿತು ರಾತಕಾಲವು ಅಗಲಿ ಹೋಗುವಂತೆ ಮೋಹದ ಸತಿ ಸುತ್ತಾದಿಗಳು ಅಗಲಿ ಹೋಗುತ್ತಾರೆ. ಅದು ಒತ್ತಟ್ಟಿಗಿರಲಿ. ಎರಡನೆಯ ಜೀವತ್ತಿರುವ ಶರೀರ ಮೃತಪಟ್ಟ ಕಾಲಕ್ಕೆ ನಾಯಿ ನರಿಗಳ ಪಾಲಾಗುತ್ತದೆ. ನಿಮ್ಮ ಹಿಂದೇನು ಬರುವುದಿಲ್ಲ. ಮಾಡಿದ ಪಾಪ ಪುಣ್ಯಗಳು ನಿಮ್ಮ ಸಂಗಡ ಬರುತ್ತವಲ್ಲವೇ, ನಿಮ್ಮ ಸತಿ ಸುತಾದಿಗಳೇನು ಬರುವುದಿಲ್ಲ. ಹಾಗಿರಲಿ. ಹೆಂಡತಿಯಲ್ಲಿ ಸುಖ ಎಂಬಿರಿ, ಹೆಂಡತಿಯಲ್ಲಿ ಸುಖವಿಲ್ಲ. ಹೆಂಡತಿಗೆ ಕಂಡತನ ತಂದು ಕೊಟ್ಟು ಹೆಂಡತನದಿಂದ ಉಣಪಡಿಸಿದರೆ ಗಂಡನೇ ಎತ್ತ ಬಾಯೆಂದು ಕರೆಯುತ್ತಾರೆ, ಇಲ್ಲದಿದ್ದರೆ ಬಂಡ ಬಾಯರನೆ ಹೋಗಿನ್ನುತ್ತಾರೆ. ಮಕ್ಕಳಲ್ಲಿ ಸುಖ ಎಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಮಕ್ಕಳಿಗೆ ಪ್ರೀತಿಯಿಂದ ಹಾಲು ಬೆಣ್ಣೆ ತುಪ್ಪಗಳಿಂದ ಉಪಚರಿಸಿ ಮುಂದೆ ಮದುವೆಯನ್ನು ಮಾಡಿದರೆ ಅತಿ ವಿನಯದಿಂದ ಪೆತ್ತನೆ ಬಾಯನ್ನು ಕರೆಯುತ್ತಾರೆ, ಇಲ್ಲದಿದ್ದರೆ ಗತಿಹೀನನೆ ಹೋಗಿ ಅನ್ನುತ್ತಾರೆ. ಬಂಧುಗಳಲ್ಲಿ ಸುಖ ಎಂಬಿರಿ, ಬಂಧುಗಳಲ್ಲಿ ಸುಖವಿಲ್ಲ. ಬಂಧುಗಳಲ್ಲಿ ಐಶ್ವರ್ಯವಂತನಾಗಿದ್ದರೆ ಆತನಿಗೆ ಸರಿಸಮಾನವಾದ ಗತಿಗಳನ್ನು ಕೊಡುತ್ತಾರೆ, ಇಲ್ಲದಿದ್ದರೆ ಕಂಡು ಕಾಣಂತೆ ಸುಮ್ಮನೆ ಇರುತ್ತಾರೆ. ಇಂಥವುಗಳನ್ನು ಮೋಹಿಸದೆ ಒಳಗಿನ ಗಂಟೆಯನ್ನು ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳು ನೀರಿನ ಮೇಲೆ ಗುಳ್ಳೆಯನ್ನು ತಿಳಿಯಬೇಕು. ನಾವು ಮಾಡುವ ಕಾರ್ಯವನ್ನು ಹೆಚ್ಚಿಸಿ ಅವರು ಹಿಡಿದು ಗುರು ಕಂಡು ಅದೇ ನುಡಿಯ ಶುದ್ಧನಾಗಿ ಸರ್ವ ಆಸೆಗಳನ್ನು ನಾಶ ಮಾಡಿ ಎಂಬ ಪಾಪ ಎಂಬ ಕತ್ತಲೆ ದಿನಮಣಿ ನೆನೆಸಿ ಜನ ಮರಣ ಎಂಬ ರೋಗಕ್ಕೆ ಘನ ಪಾಂಡಿತ್ಯದಿಂದ ನೆನೆಸಿರಬೇಕು. ಇಂಥವುಗಳನ್ನು ತಿಳಿಬೇಕು. ಹಣ್ಣು ನಂದು ಎಂದು ನರಕದಲ್ಲಿ ಹಿಡಿದ ಬಿಡುವಣೆ ನಮ್ಮ ಶ್ರೀ